ಈ 2 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ರಿಟರ್ನ್ಸ್ ಮಾಡಿದ್ರೆ ನಿಫ್ಟಿ 50 ಏನಾದ್ರೂ ಜಾಸ್ತಿ ರಿಟರ್ನ್ ಮಾಡಿದ್ರೆ ಅವರಿಗೆ ಒಂದು ಸಲಾಮ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೆಚ್ಚು ಕಡಿಮೆ ಈ 2 ವರ್ಷದಲ್ಲಿ ಮಾರ್ಕೆಟ್ ಒಂದು 100 ರಿಂದ 150 ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅಂಡ್ ಈ ರೀಸೆಂಟ್ ಆಗಿ ಯಾರು ಈ 2 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಎಲ್ಲರ ಪೋರ್ಟ್ಫೋಲಿಯೋನು ಇದರ ಫ್ಲಾಟ್ ಅಲ್ಲೇ ಇದೆ ಅಥವಾ ಹೆಚ್ಚು ಕಡಿಮೆ ನೆಗೆಟಿವ್ ಅಲ್ಲೇ ಇದೆ. ಸೊ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ರಿಟೇಲ್ ಇನ್ವೆಸ್ಟರ್ಸ್ ಗಳು ಈ ತರ ಮಾರ್ಕೆಟ್ ಅನ್ನ ಯಾವ ತರ ಅಪ್ರೋಚ್ ಮಾಡಬೇಕು, ಯಾವ ತರ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಕ್ರೂಡ್ ಆಯಿಲ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೂ ಮತ್ತೆ ಮಾರ್ಕೆಟ್ಗೂ ಏನ್ ಸಂಬಂಧ? ಸೊ ಹಿಸ್ಟ್ರಿಲಿ ಈ ತರ ಬ್ರೆಂಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದಾಗ ಮಾರ್ಕೆಟ್ ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು, ಅವಾಗ ಮಾರ್ಕೆಟ್ ರಿಯಾಕ್ಷನ್ ಯಾವ ತರ ಇತ್ತು, ಅಂಡ್ ಸ್ವಲ್ಪ ಮ್ಯಾಕ್ರೋ ಎಕನಾಮಿಕ್ಸ್ ನ ಟಚ್ ಮಾಡೋಣ. ಇದರ ಹಿಂದಿನ ಕಾರಣ ಏನು, ಬ್ರೆಂಟ್ ಕ್ರೂಡ್ ಪ್ರೈಸ್ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಅನ್ನೋದನ್ನ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ. ಮೂರನೇದಾಗಿ ಗೋಲ್ಡ್ ಪ್ರೈಸ್ ಕೂಡ ಬೀಳ್ತಾ ಇದೆ. ಯೂಶಲಿ ಈ ತರ ಸಿಚುವೇಶನ್ ಗಳಲ್ಲಿ ಗೋಲ್ಡ್ ಶೈನ್ ಆಗುತ್ತೆ. ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಯಾವಾಗ ಅನ್ಸರ್ಟನ್ ಸಿಚುವೇಶನ್ ಇರುತ್ತೆ ಅವಾಗ ನಾರ್ಮಲ್ ಆಗಿ ಗೋಲ್ಡ್ ಶೈನ್ ಆಗುತ್ತೆ, ಬಿಕಾಸ್ ಗೋಲ್ಡ್ ಅಲ್ಲಿ ಫಂಡ್ ಅನ್ನ ಅಲೋಕೇಟ್ ಮಾಡಕ್ಕೆ ಜಾಸ್ತಿ ಮಾಡ್ತಾರೆ. ಆದ್ರೆ ಕಾಂಟ್ರಡಿಕ್ಟರಿ ಅನ್ನೋ ತರ ಇವಾಗ ಗೋಲ್ಡ್ ಕೂಡ ಫಾಲ್ ಆಗ್ತಾ ಇದೆ. ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬ್ರೆಂಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದನ್ನ ನಾವು ಹೇಳೋದಕ್ಕಿಂತ ಒಬ್ಬ ಮಾರ್ಕೆಟ್ ಎಕ್ಸ್ಪರ್ಟ್ ಅಥವಾ ಒಬ್ಬ ವೆಟರ್ನ್ ಅವರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅನ್ನೋದನ್ನ ನಾವು ನೋಡೋಣ. BlackRock CEO Larry Fink is sounding the alarm, warning that oil at $150 a barrel could trigger a global recession. Speaking to the BBC, Fink said the US-Israel war on Iran could end in one of two extremes: oil crashing to $40 on a peace deal, or years above $100 oil if the conflict drags on. ಸೊ ಲ್ಯಾರಿ ಫಿಂಕ್ ಅವರು ಎರಡು ಸಿಚುವೇಶನ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು, ಇದರ ಬ್ರೆಂಟ್ ಕ್ರೂಡ್ ಪ್ರೈಸ್ $40ಗೆ ಬೀಳ್ಬಹುದು ಅಥವಾ $150 ತನಕನೂ ಹೋಗ್ಬಹುದು. ಅಂಡ್ ಫಸ್ಟ್ ಆಫ್ ಆಲ್ ಲ್ಯಾರಿ ಫಿಂಕ್ ಅವರು ಯಾರಂತ ನೀವು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಬ್ಲಾಕ್ ರಾಕ್ ಅನ್ನೋ ಕಂಪನಿಯ ಒಂದು ಸಿಇಒ ಮತ್ತೆ ಚೇರ್ಮನ್. ಸೊ ಅದು ಒಂದು ಮನಿ ಮ್ಯಾನೇಜ್ಮೆಂಟ್ ಫರ್ಮ್. ಅದರ ಅಂಡರ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 14 ರಿಂದ 15 ಟ್ರಿಲಿಯನ್ ಅಷ್ಟು ಮನಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಒನ್ ಆಫ್ ದಿ ಲಾರ್ಜೆಸ್ಟ್ ಮನಿ ಮ್ಯಾನೇಜ್ಮೆಂಟ್ ಫರ್ಮ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಓಕೆ, ಈ ಎರಡು ಸಿನಾರಿಯೋಗಳನ್ನ ಅವರು ಏನ್ ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, ಒಂದು ವರ್ಸ್ಟ್ ಕೇಸ್, ಇನ್ನೊಂದು ಬೆಸ್ಟ್ ಕೇಸ್ ಅಂತ ನಾವು ತಗೋಬಹುದು. ಸೊ ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ಏನಾಗುತ್ತೆ, $40ಗೆ ಏನಾದ್ರೂ ಬ್ರೆಂಟ್ ಕ್ರೂಡ್ ಪ್ರೈಸ್ ಡ್ರಾಪ್ ಆಯ್ತು ಅಂತಂದ್ರೆ, ಸೊ ಇದರಿಂದ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಮಾರ್ಕೆಟ್ ಗೆ ಇದೊಂದು ಒಳ್ಳೆ ನ್ಯೂಸ್ ಅನ್ನೋದಕ್ಕಿಂತ ಗ್ಲೋಬಲ್ ಎಕಾನಮಿಗಳಿಗೆ ಇದೊಂದು ತುಂಬಾನೇ ಪಾಸಿಟಿವ್ ನ್ಯೂಸ್. ಬಿಕಾಸ್ ಮೇಜರ್ ಎನರ್ಜಿ ಸೋರ್ಸ್ ಪ್ರೈಸ್ ಯಾವಾಗ ಕಡಿಮೆ ಆಗುತ್ತೆ, ಸೊ ಅದು ಡೆವಲಪ್ಮೆಂಟ್ ಗೆ ತುಂಬಾನೇ ಬೂಸ್ಟ್ ಆಗುತ್ತೆ. ಓಕೆ, ವರ್ಸ್ಟ್ ಕೇಸ್ ಸಿಚುವೇಶನ್ ಏನಾಗಬಹುದು, $150 ಪರ್ ಬ್ಯಾರಲ್ ಹೋದ್ರೆ ಅಲ್ಟಿಮೇಟ್ಲಿ ಸ್ಟಾರ್ಕ್ ಅಂಡ್ ಸ್ಟೀಪ್ ರಿಸೆಷನ್ ಕೂಡ ಹಿಟ್ ಆಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಏನು ಈ ರಿಸೆಷನ್, ಯಾವಾಗ ಒಂದು ಕಂಟ್ರಿಯ GDP ಕಾನ್ಸಿಕ್ಯೂಟಿವ್ಲಿ 2 ಕ್ವಾರ್ಟರ್ಸ್ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡುತ್ತೆ, ಅವಾಗ ಅದನ್ನ ಟೆಕ್ನಿಕಲಿ ರಿಸೆಷನ್ ಅಂತ ಕರೀತಾರೆ. ಈ ಬ್ರೆಂಟ್ ಕ್ರೂಡ್ ಪ್ರೈಸ್ ಯಾವಾಗ ಜಾಸ್ತಿ ಆಗಿತ್ತು ಅವಾಗ ಮಾರ್ಕೆಟ್ ಯಾವ ತರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಬ್ರೆಂಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದಾಗ ಏನಾಗಿತ್ತು, ಕಡಿಮೆ ಆದಾಗ ಏನಾಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಸೊ ನಾನು 2008 ರಿಂದ ಹಿಡಿದು 2023 ವರೆಗಿನ ಡೇಟಾನ ಇಲ್ಲಿ ತಗೊಂಡಿದ್ದೀನಿ. ಮೊದಲನೇದಾಗಿ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಮೋಸ್ಟ್ಲಿ ನೀವು ಎಲ್ಲ ಮಾರ್ಕೆಟ್ ಅಲ್ಲಿ ಇರ್ಲಿಕ್ಕಿಲ್ಲ, ನಾನಂತರೂ ಆ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರಲಿಲ್ಲ. ಬಟ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ಎಲ್ಲಾ ಕಂಟ್ರಿಗಳಿಗೂ ಅದರದೊಂದು ಇಂಪ್ಯಾಕ್ಟ್ ಆಗಿತ್ತು. ಒನ್ ಆಫ್ ದಿ ಮೇಜರ್ ಬ್ಯಾಂಕ್ ಇನ್ US ಕೊಲ್ಯಾಪ್ಸ್ ಆಗಿತ್ತು. ಸೊ ಅದ್ರದ್ದು ಇಂಪ್ಯಾಕ್ಟ್ ಎಲ್ಲಾ ಕಂಟ್ರಿಗಳಿಗೂ ಆಗಿತ್ತು. ಆಯಿಲ್ ಪ್ರೈಸ್ ಗೆ ಕೂಡ ಆ ಇಂಪ್ಯಾಕ್ಟ್ ಆಗಿತ್ತು. ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಹಿಟ್ ಆಗಿಂತ ಮುಂಚೆ $60 ಇದ್ದಿದ್ದು $147ಗೆ ಜಂಪ್ ಆಯ್ತು. ಸೊ ಇದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಂಡಿತ್ತು. ಸರಿ ಸುಮಾರು 60% ಅಷ್ಟು ಕ್ರಾಶ್ ಆಗಿತ್ತು. 2014ರಲ್ಲಿ ಶೇಲ್ ಬೂಮ್ ಅಂತ ಕರಿತೀವಿ. ಸೊ ಈ ಶೇಲ್ ಬೂಮ್ ಟೈಮ್ ಅಲ್ಲಿ ಏನಾಯ್ತು ಅಂತಂದ್ರೆ, US ಅಲ್ಲಿ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಗಿತ್ತು. ಅಂದ್ರೆ US ಆಯಿಲ್ ರಿಫೈನರೀಸ್ ಏನಿದಾವೆ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಆಯಿಲ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡಿದ್ರು. ಸೊ ಅದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಗಿಂತ ಜಾಸ್ತಿ ಪ್ರೊಡಕ್ಷನ್ ಆಗಿರೋದ್ರಿಂದ ಆಯಿಲ್ ಪ್ರೈಸ್ ಕುಸಿದೋಗಿತ್ತು. $110 ಇದ್ದಿದ್ದು ಆಯಿಲ್ ಪ್ರೈಸ್ $30ಗೆ ಕುಸಿದೋಗಿತ್ತು. ಸೊ ಅದು ಮಾರ್ಕೆಟ್ ಗೆ ಒಂದು ಒಳ್ಳೆ ಸೆಂಟಿಮೆಂಟ್ ತರನೇ ಇತ್ತು. ಹಾಗಾಗಿ ಬುಲ್ ರನ್ ಸ್ಟಾರ್ಟ್ ಆಗಿತ್ತು ಮಾರ್ಕೆಟ್ ಅಲ್ಲಿ. 2020 ಮಾರ್ಕೆಟ್ ನೋಡಿದ್ರೆ, ಈ ಮಾರ್ಕೆಟ್ ಹೆಚ್ಚು ಕಡಿಮೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಟೈಮ್ ಅಲ್ಲಿ ಎಲ್ಲರೂ ನಾವು ಇನ್ವೆಸ್ಟ್ ಮಾಡಿರ್ಬೋದು. ಸೊ ನಾನಂತರ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಆ ಟೈಮ್ ಅಲ್ಲಿ ಕೋವಿಡ್ ಆಗಿತ್ತು. ಆ ಟೈಮ್ ಅಲ್ಲಿ ಕ್ರೂಡ್ ಪ್ರೈಸ್ $60 ರಿಂದ $37ಗೆ ಕುಸಿದೋಗಿತ್ತು. ಮಾರ್ಕೆಟ್ ಏನೋ ಕ್ರಾಶ್ ಆಗಿತ್ತು, ಬಟ್ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಬೇರೆದೇ ಕಾರಣ ಇತ್ತು. ಪ್ಯಾಂಡಮಿಕ್ ಕಾರಣದಿಂದ ಮಾರ್ಕೆಟ್ ಕ್ರಾಶ್ ಆಗಿತ್ತು. ಬಟ್ ಆಯಿಲ್ ಪ್ರೈಸ್ ಏನಾಯ್ತು, ಸಡನ್ ಆಗಿ ಕ್ರಾಶ್ ಆಗಿತ್ತು. ಆಯಿಲ್ ಪ್ರೈಸ್ ಕ್ರಾಶ್ ಆಗಿರೋದ್ರಿಂದ ಮಾರ್ಕೆಟ್ ಸಡನ್ ಆಗಿ ಈ ಶೇಪ್ ಅಲ್ಲಿ ರಿಕವರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 2022ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆಯ್ತು. ಸೊ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆದ್ಮೇಲೆ ರಷ್ಯಾ ಕೂಡ ಒನ್ ಆಫ್ ದಿ ಮೇಜರ್ ಆಯಿಲ್ ಸಪ್ಲೈಯರ್ ಆಗಿರೋದ್ರಿಂದ $70 ರಿಂದ $120ಗೆ ಪ್ರೈಸ್ ಶೂಟ್ ಆಯ್ತು. ಆಟೋಮೆಟಿಕಲಿ ಮಾರ್ಕೆಟ್ ಕೂಡ 10 ರಿಂದ 15% ಅಷ್ಟು ಕ್ರಾಶ್ ಆಯ್ತು. ಸೊ ಅದಾದ್ಮೇಲೆ ರೀಸೆಂಟ್ ಆಗಿ 2023 ರಿಂದ 2025 ಪೀರಿಯಡ್ ಅಲ್ಲಿ ಮಾರ್ಕೆಟ್ ನಿಧಾನವಾಗಿ ಸ್ಟೇಬಲೈಸ್ ಆಗ್ತಾ ಇತ್ತು. ಅಂದ್ರೆ $90 ರಿಂದ ತಿರ್ಗಾ $70ಗೆ ಪ್ರೈಸ್ ಕುಸಿತಿತ್ತು. ಸೊ ಅದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲೇ ಹೋಗ್ತಾ ಇತ್ತು. ಯೂಶಲಿ ಬ್ರೆಂಟ್ ಕ್ರೂಡ್ ಪ್ರೈಸಸ್ $60 ರಿಂದ $70 ಅಥವಾ $60 ರಿಂದ $80 ಇದೇ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾರ್ಮಲ್ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಹಿಸ್ಟೋರಿಕಲ್ ಡೇಟಾ ನಮಗೆ ಏನ್ ಹೇಳುತ್ತೆ ಅಂತಂದ್ರೆ, ಯಾವಾಗ ಬ್ರೆಂಟ್ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗಿತ್ತು ಅಥವಾ ಕಡಿಮೆ ಆಗಿತ್ತು, ಅದಕ್ಕೆ ಮಾರ್ಕೆಟ್ ಸ್ಟೀಪ್ ಆಗಿ ರಿಯಾಕ್ಟ್ ಮಾಡಿದೆ. ಸಿನ್ಸ್ ಆಯಿಲ್ ಪ್ರೈಸ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಇನ್ನೊಂದು ಪಾಯಿಂಟ್ ಅನ್ನ ನಾವು ಡಿಸ್ಕಸ್ ಮಾಡಲೇಬೇಕು. ಇಂಡಿಯಾ 80 ರಿಂದ 85% ಅಷ್ಟು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಿರೋದ್ರಿಂದ ಇವನ್ $1 ಪರ್ ಬ್ಯಾರಲ್ ಪ್ರೈಸ್ ಆದ್ರೂ ಅದು ನಮಗೆ ತುಂಬಾನೇ ಕಾಸ್ಟ್ಲಿ ಆಗಿ ಕಾಣುತ್ತೆ.
ಸೊ ಎಷ್ಟು ನಮಗೆ ಅದು ಜಾಸ್ತಿ ಆಗುತ್ತೆ ಅಂತಂದ್ರೆ 1.5 to 2 ಬಿಲಿಯನ್ ಡಾಲರ್ ಅಷ್ಟು ನಮಗೆ ಅದು ಇಂಪೋರ್ಟ್ ಬಿಲ್ಲು ಜಾಸ್ತಿ ಆಗುತ್ತೆ. ಸೊ ಸರಿ ಸುಮಾರು 12 ರಿಂದ 15 ಸಾವಿರ ಕೋಟಿಯಷ್ಟು ನಮಗೆ ಇಂಪೋರ್ಟ್ ಬಿಲ್ಲು ಜಾಸ್ತಿ ಆಗುತ್ತೆ. ಬರೀ ಒಂದೇ $1 ಜಾಸ್ತಿ ಆದ್ರೆ ಪರ್ ಬ್ಯಾರಲ್ಗೆ. ಅಂತದ್ದು ನಮ್ಗೇನಾದ್ರೂ 40 ರಿಂದ 50 ಡಾಲರ್ ಅಷ್ಟು ಜಾಸ್ತಿ ಆಯ್ತು ಅಂತಂದ್ರೆ ಎಮರ್ಜಿಂಗ್ ಎಕಾನಮಿಗಳಿಗೆ ತುಂಬಾನೇ ಚಾಲೆಂಜಿಂಗ್ ಆಗಿ ಸಿಚುವೇಶನ್ ಟರ್ನ್ ಆಗುತ್ತೆ. ನಾಟ್ ಓನ್ಲಿ ಎಮರ್ಜಿಂಗ್ ಎಕಾನಮಿಗಳು, ಈವನ್ ಡೆವಲಪ್ಡ್ ಕಂಟ್ರಿಗಳಿಗೂ ಕೂಡ ಅದು ತುಂಬಾನೇ ಸ್ಟ್ರಾಂಗ್ ಆಗಿ ಪರಿಣಾಮ ಬೀರುತ್ತೆ. ಅದನ್ನೇ ಲ್ಯಾರಿ ಫಿಂಕ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂತಂದ್ರೆ ವರ್ಸ್ಟ್ ಕೇಸ್ ಅಲ್ಲಿ ರಿಸೆಷನ್ ಕೂಡ ನಾವು ಹೋಗ್ಬಹುದು ಅಂತ ಹೇಳಿ. ಓಕೆ, ದಿಸ್ ಇಸ್ ಆಲ್ ಫೈನ್ ನೌ, ಬಟ್ ಬ್ರೆಂಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಯಾಕೆ ಅಷ್ಟೊಂದು ಸ್ಟೀಪ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ? ಸೊ ರಿಸೆಷನ್ ಕೂಡ ಹೋಗೋಷ್ಟು ಪರಿಣಾಮ ಯಾಕೆ ಬೀಳುತ್ತೆ ಅಂತ ನಾವು ನೋಡೋದಾದ್ರೆ ಸ್ವಲ್ಪ ಮ್ಯಾಕ್ರೋ ಎಕನಾಮಿಕ್ಸ್ ನಾವು ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಡೀಪ್ ಆಗಿ ಏನೋ ನಾನು ಹೇಳಲ್ಲ, ನನಗೂ ಬರಲ್ಲ. ಸೊ ಸ್ವಲ್ಪ ಬ್ರೀಫ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸ್ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸೊ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ ಆಯಿಲ್ ಪ್ರೈಸ್ ಶಾರ್ಟ್ ಅಪ್ ಆಯ್ತು ಅಂತ ಅನ್ಕೊಳ್ಳಿ. ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಎಲ್ಲ ಶಾರ್ಟ್ ಆಯ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದ್ರೆ ಎಲ್ಲಾ ಕಮೋಡಿಟಿಗಳ ಪ್ರೈಸ್ ಅಷ್ಟೇ ಅಲ್ಲದೆ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲ ಆಗಿರ್ಬೋದು, ಹಾಲು ಮೊಸರು ಎಲ್ಲಾದ್ರ ಬೆಲೆನೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇದು ಏನು ಮಾಡುತ್ತೆ, ಇನ್ಫ್ಲೇಷನ್ ನ ಜಾಸ್ತಿ ಮಾಡುತ್ತೆ. ನಮ್ಮ ಡೇ ಟು ಡೇ ಲೈಫ್ ನ ಲೀಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಜನಗಳು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅವಶ್ಯಕತೆಗಳಿಗೆ ಮಾತ್ರ ತಮ್ಮ ಒಂದು ಸ್ಪೆಂಡಿಂಗ್ ನ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದ್ರೆ ಏನಾಗುತ್ತೆ, RBI ಈ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡುತ್ತೆ. ಸೊ ಏನ್ ಮಾಡಬಹುದು RBI ಅಂತ ನೋಡೋದಾದ್ರೆ ಇಂಟ್ರೆಸ್ಟ್ ರೇಟ್ ನ ಮೋಸ್ಟ್ಲಿ ಜಾಸ್ತಿ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಬ್ಯಾಂಕ್ಗಳಿಗೆ ಲೆಂಡಿಂಗ್ ಪವರ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಕಂಪನಿಗಳು ತಮ್ಮ ಬಾರೋಯಿಂಗ್ ನ ಕಡಿಮೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅದರಿಂದ ಕಂಪನಿಗಳು ಈದರ್ ಎಂಪ್ಲಾಯ್ಮೆಂಟ್ ನ ಕಡಿಮೆ ಮಾಡಬಹುದು ಅಥವಾ ಹೊಸ ಹೈರಿಂಗ್ ಗಳನ್ನ ಫ್ರೀಸ್ ಮಾಡಬಹುದು. ಅದರಿಂದ ಏನಾಗುತ್ತೆ, ಜನಗಳಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂತಂದ್ರೆ ಜನಗಳ ಕೈಯಲ್ಲಿ ಸ್ಪೆಂಡಿಂಗ್ ಪವರ್ ಉಳಿಯೋದಿಲ್ಲ. ಅದರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ GDP ಗ್ರೋತ್ ಸ್ಲೋ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ರಿಸೆಷನ್ ಬರುತ್ತೆ ಅಥವಾ ಸ್ಟಾಗ್ಫ್ಲೇಷನ್ ಕೂಡ ಲೀಡ್ ಆಗಬಹುದು. ಈ ಸ್ಟಾಗ್ಫ್ಲೇಷನ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ GDP ನೆಗೆಟಿವ್ ಆಗೋದಷ್ಟೇ ಅಲ್ಲದೆ ಇನ್ಫ್ಲೇಷನ್ ಕೂಡ ರೈಸ್ ಆಗುತ್ತಾ ಹೋಗುತ್ತೆ. ಸೊ ಇದನ್ನ ನಾವು ಒಂದು ವರ್ಸ್ಟ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಸೊ ಈ ತರ ಸಿಚುವೇಶನ್ ಆಗಕ್ಕೆ RBI ಕೂಡ ಇಷ್ಟಪಡಲ್ಲ, ಗೌರ್ಮೆಂಟ್ ಕೂಡ ಇಷ್ಟಪಡಲ್ಲ. ಅಂಡ್ ಈ ತರ ಸಿಚುವೇಶನ್ ಏನಾದ್ರು ಆದ್ರೆ ಕಂಟ್ರೋಲ್ ಮಾಡೋದು ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದನ್ನೇ ಲ್ಯಾರಿ ಫಿಂಕ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಒಂದು ಕಂಟ್ರಿ ರಿಸೆಷನ್ ಕೂಡ ಹಿಟ್ ಆಗಬಹುದು ಅಂತ ಹೇಳಿ. ಆದ್ದರಿಂದ ನಾವು ಹಿಸ್ಟ್ರಿಲಿ ನೋಡಿದಂಗೆ ಯಾವಾಗ ಬ್ರೆಂಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿತ್ತು ಆವಾಗ ಮಾರ್ಕೆಟ್ ಸ್ಟೀಪ್ ಆಗಿ ರಿಯಾಕ್ಟ್ ಮಾಡಿದೆ. ಯಾಕಂತಂದ್ರೆ ರಿಸೆಷನ್ ಆಗ್ಬಹುದು, ಇನ್ಫ್ಲೇಷನ್ ಆಗ್ಬಹುದು. ಸೊ ಇದೆಲ್ಲದು ಮಾರ್ಕೆಟ್ಗೆ ಇಷ್ಟ ಆಗೋಲ್ಲ. ಸೊ ಮಾರ್ಕೆಟ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಗ್ತಿರಬಹುದು ಇವಾಗಿನ ಸಿಚುವೇಶನ್ ಅಲ್ಲೂ ಕೂಡ ಮಾರ್ಕೆಟ್ ಯಾಕೆ ಇಷ್ಟೊಂದು ಸ್ಟೀಪ್ ಆಗಿ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದ್ರೆ ಸೆಕೆಂಡ್ ಪಾಯಿಂಟ್ ಗೆ ಹೋಗೋಣ. ಅದೆಲ್ಲ ಸರಿ, ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ, ಸೊ ಬ್ರೆಂಟ್ ಕ್ರೂಡ್ ಜಾಸ್ತಿ ಆಗ್ತಾ ಇದೆ, ಸೊ ಮಾರ್ಕೆಟ್ ಬೀಳ್ತಾ ಇದೆ, ಅದೆಲ್ಲ ಸರಿ. ಬಟ್ ಗೋಲ್ಡ್ ಪ್ರೈಸ್ ಯಾಕೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಒಂದು ಕಾಡ್ತಿರೋ ಕ್ವಶನ್ ಇವಾಗ. ಸೊ ಯಾರ ಬಾಯಲ್ಲಿ ಕೇಳಿದ್ರು ಇವಾಗ ಗೋಲ್ಡ್ ಪ್ರೈಸ್ ಆಗಿ ಬೀಳ್ತಾ ಇದೆ, ಗೋಲ್ಡ್ ಪ್ರೈಸ್ ಬೀಳ್ತಾ ಇದೆ ತಗೊಳ್ಳಿ ಅನ್ನೋದಕ್ಕಿಂತ ಗೋಲ್ಡ್ ಪ್ರೈಸ್ ಯಾಕೆ ಬೀಳ್ತಾ ಇದೆ ಅಂತ ಕೇಳೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವಾಗ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗೋಲ್ಡ್ ಪ್ರೈಸ್ ನಾವು ಸ್ವಲ್ಪ ಹಿಸ್ಟೋರಿಕಲ್ ಡೇಟಾ ನೋಡೋಣ. ಗೋಲ್ಡ್ ಸರಿ ಸುಮಾರು 1 ವರ್ಷ ಅಥವಾ 1.5 ವರ್ಷದಲ್ಲಿ ಮೋರ್ ದೆನ್ ಡಬಲ್ ರಿಟರ್ನ್ ಕೊಟ್ಟಿದೆ. ಸರಿ ಸುಮಾರು 2024 ರಿಂದ ಒಂದೇ ವೇ ಅಲ್ಲಿ ಗೋಲ್ಡ್ ಮೂವ್ ಆಗ್ತಾ ಇದೆ. ಅಂದ್ರೆ ಈ ಫೇಸ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಿಗೆಲ್ಲ ಒಂದು ಒಳ್ಳೆ ರಿಟರ್ನ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಸಿಂಪಲ್ ಆಗಿ ನೋಡೋದಾದ್ರೆ ಫಂಡ್ ನ ರೊಟೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೋಲ್ಡ್ ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ರಿಟರ್ನ್ ಆಗಿರೋದ್ರಿಂದ ಅಥವಾ ಗೋಲ್ಡ್ ಆಲ್ರೆಡಿ ಸಿಕ್ಕಾಪಟ್ಟೆ ರನ್ ಅಪ್ ಆಗಿರೋದ್ರಿಂದ ಗೋಲ್ಡ್ ಅಲ್ಲಿ ತಮ್ಮ ದುಡ್ಡನ್ನ ತೆಗೆದ್ಬಿಟ್ಟು ಅದನ್ನ ಇವಾಗ ಇಕ್ವಿಟಿಗೆ ಮೂವ್ ಮಾಡ್ತಾ ಇದ್ದಾರೆ. ಯಾವುದೇ ಸ್ಟಾಕ್ ಪ್ರೈಸ್ ನ ನೋಡಿದ್ರು ಇವಾಗ ನೀವು 20 ರಿಂದ 25% ಇಂದ 30% ವರೆಗೂ ಕರೆಕ್ಟ್ ಆಗಿದೆ. ನಾನು ಇಂಡಿಯನ್ ಇಕ್ವಿಟಿ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಇವನ್ ಟಾಪ್ ಗ್ಲೋಬಲ್ ಕಂಪನೀಸ್ ಅಂತ ಏನ್ ಕರಿತೀವಿ ನಾವು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೆಟಾ ಆಗಿರ್ಬೋದು, ಸೊ ಆ ಸ್ಟಾಕ್ ಗಳು ಕೂಡ ಇವಾಗ 18 ರಿಂದ 20% ಅಷ್ಟು ಕರೆಕ್ಟ್ ಆಗಿದೆ. ಸೊ ಇವಾಗ ಗೋಲ್ಡ್ ಅಲ್ಲಿ ತಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡು ಇಕ್ವಿಟಿಲಿ ಫಂಡ್ ಅನ್ನ ರೈಸ್ ಮಾಡೋದು ಒಂದು ಲುಕ್ರೇಟಿವ್ ಆಗಿ ಕಾಣುತ್ತೆ. ಇದು ಬಿಟ್ಬಿಟ್ಟು ಇನ್ನೊಂದು ಕಾರಣನೂ ಇದೆ, ಅದನ್ನ ನಾವು ಮಾರ್ಜಿನ್ ಶಾರ್ಟ್ ಫಾಲ್ ಅಂತ ಕರಿತೀವಿ. ಸೊ ಈ ಮಾರ್ಜಿನ್ ಶಾರ್ಟ್ ಫಾಲ್ ಅಂತಂದ್ರೆ ಏನು, ಇದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದು ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಅರ್ಥ ಆಗಿದ್ರೆ ನಮಗೆ ಥರ್ಡ್ ಪಾಯಿಂಟ್ ಬರೋಣ. ಅದೇನಂತಂದ್ರೆ, ಸೊ ಈ ತರ ಮಾರ್ಕೆಟ್ ಗಳಲ್ಲಿ ಒಬ್ಬ ರಿಟೇಲ್ ಇನ್ವೆಸ್ಟರ್ಸ್ ಯಾವ ತರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಮಾಡಬೇಕು ಅನ್ನೋದನ್ನ. ಸೊ ಅದನ್ನ ನೋಡೋದಕ್ಕಿಂತ ಮುಂಚೆ ಹಿಸ್ಟೋರಿಕಲಿ ನಿಫ್ಟಿದು ಒಂದು ಪರ್ಫಾರ್ಮೆನ್ಸ್ ಡೇಟಾನ ನಾವು ನೋಡ್ತಾ ಹೋಗೋಣ. ಸೊ ನಾನು ನಿಫ್ಟಿದು ಚಾರ್ಟ್ ಓಪನ್ ಮಾಡಿದೀನಿ. ಇಲ್ಲಿ ನಾವು ಹಿಸ್ಟ್ರಿಲಿ ಈ ತರ ಸಿಚುವೇಶನ್ ಗಳಲ್ಲಿ ಮಾರ್ಕೆಟ್ ಎಷ್ಟು ಕರೆಕ್ಟ್ ಆಗಿತ್ತು, ಅದಾದ್ಮೇಲೆ ಎಷ್ಟು ಬೋನ್ಸ್ ಬ್ಯಾಕ್ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. 2020ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಕೋವಿಡ್ ಹಿಟ್ ಆಯ್ತು. ಕೋವಿಡ್ ಹಿಟ್ ಆದಾಗ ಮಾರ್ಕೆಟ್ ಸರಿ ಸುಮಾರು 35 ರಿಂದ 40% ಅಷ್ಟು ಕರೆಕ್ಟ್ ಆಯ್ತು. ಅದಾದ್ಮೇಲೆ ಅಷ್ಟೇ ಶಾರ್ಪ್ ಆಗಿ ರಿಕವರಿ ಕೂಡ ಆಯ್ತು. ಸೊ ಈ ಫೇಸಸ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಗಿ ಸ್ಟಾರ್ಟ್ ಆಯ್ತು, ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆಲ್ಲ ಒಂದು ಒಳ್ಳೆ ರಿಟರ್ನ್ ಸಿಕ್ತು ಮಾರ್ಕೆಟ್ ರಿಕವರಿ ಆದಾಗ. ಅದಾದ್ಮೇಲೆ ನೋಡೋದಾದ್ರೆ
ರಷ್ಯಾ ಮತ್ತೆ ಯುಕ್ರೇನ್ ಕಾನ್ಫ್ಲಿಕ್ಟ್ ಆ ಟೈಮಲ್ಲೂ ಕೂಡ ಮಾರ್ಕೆಟ್ 20% ಅಷ್ಟು ಕರೆಕ್ಷನ್ ಆಗಿತ್ತು. ಈ ಫೇಸ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆದಾಗ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಇವಾಗ್ಲೂ ಮಾರ್ಕೆಟ್ 18% ಅಷ್ಟು ಕರೆಕ್ಟ್ ಆಗಿದೆ. ಈ ಫೇಸ್ ಅಲ್ಲಿ ಟ್ರಂಪ್ ಯಾವಾಗ ಈ ಟಾರಿಫ್ ಅನೌನ್ಸ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟೀಪ್ ಆಗಿ ರಿಯಾಕ್ಟ್ ಆಗಿತ್ತು ಮಾರ್ಕೆಟ್. ತಿರ್ಗಾ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ತಿರ್ಗಾ ಮತ್ತೆ ಇವಾಗ ವಾರ್ ಡಿಕ್ಲೇರ್ ಆದ್ಮೇಲೆ ತಿರ್ಗಾ ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇದೆ. ಸೊ ಈ ಫೇಸ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ರಿಟರ್ನ್ ಕೂಡ ಅಷ್ಟೇ ಸ್ಟೀಪ್ ಆಗಿ ಇರಬಹುದು, ಮೇ ಬಿ ಆರ್ ಮೇ ನಾಟ್ ಬಿ. ಸೊ ಇದೆಲ್ಲ ಫೈನು. ಬಟ್ ಇವಾಗ ನಾವು ಮಾರ್ಕೆಟ್ ಅನ್ನ ಯಾವ ತರ ಅಪ್ರೋಚ್ ಮಾಡಬೇಕು ಅಂದ್ರೆ ಯಾವ ಟೈಮ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಒಂದು ಬೇಸ್ ಪಾಯಿಂಟ್ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡೋದಾದ್ರೆ ನಾನು ಒಂದು ಸ್ಟಾಕ್ ಎಕ್ಸಾಂಪಲ್ ಆಗಿ ತಗೊಂಡ್ಬಿಟ್ಟು ಯಾವ ತರ ನಾವು ಮಾರ್ಕೆಟ್ ಅನ್ನ ಅಪ್ರೋಚ್ ಮಾಡಬಹುದು ಅಥವಾ ಯಾವ ತರ ಸ್ಟಾಕ್ ಗಳನ್ನ ಅಕುಮುಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಎಕ್ಸರ್ಸೈಸ್ ಅನ್ನ ನೀವು ಯಾವ್ದಾದ್ರು ಸ್ಟಾಕ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಇದೇ ಅಪ್ರೋಚ್ ಅನ್ನ ಮಾಡ್ಬಿಟ್ಟು ಬೇಕಾದ್ರೆ ಸಿಸ್ಟಮೆಟಿಕ್ ಆಗಿ ಫೇಸ್ ವೈಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ನೀವು TCS ಕಂಪ್ನಿನ ಯಾವ ತರ ಶಾರ್ಟ್ ಲಿಸ್ಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ. ಸಪೋಸ್ ಇನ್ ಕೇಸ್ ನೀವೇನಾದ್ರೂ TCS ಕಂಪ್ನಿನ ಶಾರ್ಟ್ ಲಿಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಪ್ರಕಾರ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಪ್ರಕಾರ TCS ಕಂಪ್ನಿಲಿ ಇನ್ವೆಸ್ಟ್ ಮಾಡಬಹುದು ಅಂತ ನೀವೇನಾದ್ರೂ ಡಿಸೈಡ್ ಮಾಡಿದ್ರೆ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ತರ ಸಿಚುವೇಶನ್ ಗಳಲ್ಲಿ. ಇವಾಗ ಮಾರ್ಕೆಟ್ ತುಂಬಾ ವೊಲೈಟೈಲ್ ಆಗಿರೋದ್ರಿಂದ ನಾವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆಗೆ ತಿರ್ಗಾ ಅಪ್ ಆಗಿರ್ಬೋದು ಅಥವಾ ನಾಳೆಗೆ ತಿರ್ಗಾ ಅದಕ್ಕಿಂತ ಡೌನ್ ಆಗಿರ್ಬೋದು ಅಥವಾ ಒಂದ್ ವಾರ ಅಪ್ ಆಗಿರ್ಬೋದು ಮತ್ತೆ ತಿರ್ಗಾ ಡೌನ್ ಆಗಿರ್ಬೋದು. ಈ ತರ ಸಿಚುವೇಶನ್ ಗಳಲ್ಲಿ ಒಬ್ಬ ರಿಟೇಲ್ ಇನ್ವೆಸ್ಟರ್ಗೆ ಯಾವ ತರ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು TCS ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ TCS ಇವಾಗ ಹೆಚ್ಚು ಕಡಿಮೆ ನಮಗೆ 2300 ಅಥವಾ 2400 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ಪ್ರೈಸ್ ಲಾಸ್ಟ್ ಯಾವಾಗ ಟ್ರೇಡ್ ಆಗಿತ್ತು ಅಂತ ನೋಡಿದ್ರೆ ಕೋವಿಡ್ ಇಂದ ಯಾವಾಗ ರಿಕವರಿ ಆಗಿತ್ತು, ಜಸ್ಟ್ ಕೋವಿಡ್ ಕ್ರಾಶ್ ಆದ್ಮೇಲೆ ರಿಕವರಿ ಆದ್ಮೇಲೆ ಯಾವ ಝೋನ್ ಅಲ್ಲಿ ಇತ್ತು ಅದೇ ಝೋನ್ಗೆ ಬಂದು ನಿಂತ್ಕೊಂಡಿದೆ. ಅಂದ್ರೆ ಸರಿ ಸುಮಾರು 6 ವರ್ಷದ ಪ್ರಾಫಿಟ್ ಅನ್ನ ಅದು ವೈಪೌಟ್ ಆಗಿದೆ. ಅಂದ್ರೆ 6 ವರ್ಷದಲ್ಲಿ ಏನು ಪ್ರಾಫಿಟ್ ಮಾಡಿತ್ತು ಎಲ್ಲಾ ಪ್ರಾಫಿಟ್ ವೈಪೌಟ್ ಆದಂಗೆ. ಸಪೋರ್ಟ್ ಪಾಯಿಂಟ್ ಗಳನ್ನ ಹೈಲೈಟ್ ಮಾಡ್ಕೊಂಡು ಅದಕ್ಕೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದೀನಿ. ಸೊ ಏನಪ್ಪಾ ಈ ಸಪೋರ್ಟ್ ಪಾಯಿಂಟ್ ಗಳು ಅಂತ ನೋಡೋದಾದ್ರೆ ಹಿಸ್ಟೋರಿಕಲಿ ನೀವು ನೋಡಿದ್ರೆ ಈ ಪಾಯಿಂಟ್ ಗಳಲ್ಲಿ ಬಂದ್ಬಿಟ್ಟು ಶೇರ್ ಪ್ರೈಸಸ್ ಪಿವೋಟ್ ಆಗಿದೆ. ಅಂದ್ರೆ ಈ ಪಾಯಿಂಟ್ ಗಳು ಪಿವೋಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವಾಗ ಶೇರ್ಸ್ ಮುಂಚೆ 2900 ಅಥವಾ 3000 ರೇಂಜ್ ಬಂದಿತ್ತು ಅಲ್ಲಿಂದ ಅದು ಬೌನ್ಸ್ ಬ್ಯಾಕ್ ಆಗಿದೆ. ಅಂದ್ರೆ ಈ ಒಂದು ಪಾಯಿಂಟ್ ಗಳಲ್ಲಿ ಸೈಕಾಲಜಿಕಲಿ ಈ ಶೇರ್ ಪ್ರೈಸ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಟೈಮು, ಸೆಕೆಂಡ್ ಟೈಮು, ಥರ್ಡ್ ಟೈಮು, ಫೋರ್ತ್ ಟೈಮು ಹೆಚ್ಚು ಕಡಿಮೆ 3 to 4 ಟೈಮ್ಸ್ ಸ್ಟಾಕ್ ಪ್ರೈಸ್ ಏನ್ ಕರೆಕ್ಟ್ ಆಗಿತ್ತು ಇದೇ ಪಾಯಿಂಟ್ ಇಂದಾನೆ ತಿರ್ಗಾ ಬೌನ್ಸ್ ಬ್ಯಾಕ್ ಆಗಿತ್ತು. ಸೊ ಇವಾಗ ನೋಡಿದ್ರೆ ಆ ಪಾಯಿಂಟ್ ಅನ್ನ ಕೂಡ ಬ್ರೇಕ್ ಮಾಡ್ಬಿಟ್ಟು ಕೆಳಗಡೆ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಾನು ಇನ್ನೊಂದು ಪಾಯಿಂಟ್ ಅನ್ನ ಇವಾಗ ಸಪೋರ್ಟ್ ಅಂತ ತಗೊಂಡಿದ್ದೀನಿ. ಅಂದ್ರೆ ಪ್ರೀವಿಯಸ್ ಅಲ್ಲಿ ಈ ಪಾಯಿಂಟ್ ರೆಸಿಸ್ಟೆಂಟ್ ತರ ವರ್ಕ್ ಆಗ್ತಾ ಇತ್ತು. ಒಂದ್ಸತಿ ಆ ಪಾಯಿಂಟ್ ಅನ್ನ ಬ್ರೇಕ್ ಮಾಡಿ ಸ್ಟಾಕ್ ಪ್ರೈಸ್ ಮೂವ್ ಆಗಿದೆ ಅಂತಂದ್ರೆ ಆ ರೆಸಿಸ್ಟೆಂಟ್ ಪಾಯಿಂಟ್ ಇವಾಗ ಸಪೋರ್ಟ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಪಾಯಿಂಟ್ಸ್ ಗಳನ್ನ ಒಂದ್ ರೀತಿ ಸೈಕಾಲಜಿಕಲ್ ಪಾಯಿಂಟ್ ಗಳಂತ ಕನ್ಸಿಡರ್ ಮಾಡ್ತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಈ ಪಾಯಿಂಟ್ ಗಳನ್ನ ಸೈಕಾಲಜಿಕಲ್ ಪಾಯಿಂಟ್ ಗಳಂತ ಕನ್ಸಿಡರ್ ಮಾಡ್ತಾರೆ. ಒಂದು ಸಪೋರ್ಟ್ ಝೋನ್ ಗಳನ್ನ ಸೈಕಾಲಜಿಕಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅದೇನಾದ್ರೂ ರೌಂಡ್ ಫಿಗರ್ ನಂಬರ್ ಆಗಿತ್ತಂದ್ರೆ ಅದನ್ನ ಸೈಕಾಲಜಿಕಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. 2300 ಆಗಿರ್ಬೋದು, 400 ಆಗಿರ್ಬೋದು, 500, 600 ಈ ತರ ಒಂದು ರೌಂಡ್ ನಂಬರ್ ಗಳು ಇದ್ರು ಆ ಪಾಯಿಂಟ್ ಇಂದ ತಿರ್ಗಾ ರಿವರ್ಸ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೈಕಾಲಜಿಕಲ್ ಪಾಯಿಂಟ್ ಅಲ್ಲೂ ಕೂಡ ಟ್ರೇಡ್ ಆಗ್ತಾ ಇದೆ ಅಂಡ್ ತುಂಬಾ ಸ್ಟ್ರಾಂಗ್ ರೆಸಿಸ್ಟೆಂಟ್ ಪಾಯಿಂಟ್ ಅಲ್ಲೂ ಕೂಡ ಇವಾಗ TCS ಸ್ಟಾಕ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಇವಾಗ ನಮ್ಮ ಹತ್ರ ಏನಾದ್ರು ಅಲೋಕೇಶನ್ ಮಾಡಕ್ಕೆ ಸರ್ಟೆನ್ ಅಮೌಂಟ್ ಅಂತ ಇತ್ತು ಅಂದ್ರೆ ಎಲ್ಲಾ ದುಡ್ಡನ್ನ ತಗೊಂಡು ಹೋಗ್ಬಿಟ್ಟು ಒಂದೇ ದಿನ ಒಂದೇ ಪಾಯಿಂಟ್ ಅಲ್ಲಿ ಹಾಕೋದಕ್ಕಿಂತ ನಾವೇನ್ ಮಾಡಬಹುದಿತ್ತು, ಯಾವಾಗ 2600ಕ್ಕೆ ಹಿಟ್ ಆಗಿತ್ತು ಆವಾಗಿಂದ ನಾವು ಸಿಸ್ಟಮೆಟಿಕ್ ಆಗಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದಿತ್ತು. ಅಂದ್ರೆ 2600, 2500, 2400 ಈ ತರ ಏನು ಬ್ರೇಕ್ ಆಗ್ತಾ ಬರ್ತಾ ಇತ್ತು ಇವಾಗ್ಲೂ ಕೂಡ ನಾವು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾನು TCS ಸ್ಟಾಕ್ ಅನ್ನ ಬೈ ಮಾಡಕ್ಕೆ, ಸೆಲ್ ಮಾಡಕ್ಕೆ ಅಥವಾ TCS ಸ್ಟಾಕ್ ಅನ್ನ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿನೇ ತಗೊಳ್ಬೇಕು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದು ಒಂದು ಎಕ್ಸಾಂಪಲ್ ತಗೊಂಡಿರೋದು ಅಂಡ್ ಯಾವ ತರ ನಾವು ಫೇಸ್ ವೈಸ್ ಅಲ್ಲಿ ನಮ್ಮ ಅಲೋಕೇಶನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳೋಕೆ ಈ ಸ್ಟಾಕ್ ಪ್ರೈಸ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿರೋದು ನಾನು. ಸೊ ಇದೇ ತರ ನೀವು ಯಾವ ಸ್ಟಾಕ್ ಪ್ರೈಸ್ ಅನ್ನಾದ್ರೂ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ರೆ ಇದೇ ಅಪ್ರೋಚ್ ಅನ್ನ ಮಾಡಿ ನೀವು ಸಪೋರ್ಟ್ ಪಾಯಿಂಟ್, ರೆಸಿಸ್ಟೆಂಟ್ ಪಾಯಿಂಟ್ ಗಳು ಅಂತ ಡ್ರಾ ಮಾಡ್ಕೊಂಡ್ರೆ ಆ ಪಾಯಿಂಟ್ ಅಲ್ಲಿ ಅಥವಾ ಆ ಪ್ರೈಸ್ ಗೆ ಏನಾದ್ರೂ ಸ್ಟಾಕ್ ಬಂದಿತ್ತು ಅಂತಂದ್ರೆ ಅಲ್ಲಿ ನಾವು ಸಿಸ್ಟಮೆಟಿಕ್ ಆಗಿ ನಮ್ಮ ಒಂದು ಅಪ್ರೋಚ್ ನ ಮಾಡಬಹುದು. ಸೊ ತಿರ್ಗಾ ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬಾನೇ ಇರಬಹುದು ಅಥವಾ ಇದರಿಂದ ಮತ್ತೆ ಈ ಪಾಯಿಂಟ್ ಅನ್ನ ಬ್ರೇಕ್ ಮಾಡಿ ಕರೆಕ್ಷನ್ ಕೂಡ ಆಗಬಹುದು. ಸಿನ್ಸ್ ನಾವು TCS ಸ್ಟಾಕ್ ಅನ್ನ ಓಪನ್ ಮಾಡಿರೋದ್ರಿಂದ TCS ಸ್ಟಾಕ್ ಪ್ರೈಸ್ ಫಾಲ್ ಆಗೋಕೆ ಇನ್ನೊಂದು ರೀಸನ್ ಕೂಡ ಇದೆ. ಅದೇನಂತಂದ್ರೆ AI. ಸಿನ್ಸ್ AI ಬೂಮ್ ಸ್ಟಾರ್ಟ್ ಆದಾಗಿಂದ ಎಲ್ಲಾ ಇಂಡಿಯನ್ ಮಾರ್ಕೆಟ್ಗಳು, ಎಲ್ಲಾ ಇಂಡಿಯನ್ IT ಸೆಕ್ಟರ್ಗಳು ತುಂಬಾನೇ ಕರೆಕ್ಟ್ ಆಗ್ತಾ ಇದಾವೆ. ಆನ್ ಕಾಂಟ್ರಡಿಕ್ಟರಿ ಅನ್ನೋ ತರ ಆಲ್ರೆಡಿ ಈ ಕಂಪನಿಗಳು AI ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಆಲ್ರೆಡಿ ರೆವೆನ್ಯೂನ ಜನರೇಟ್ ಮಾಡ್ತಾ ಇದ್ದಾರೆ. ಟೆಕ್ ಕಂಪನಿಗಳಿಗೆ ಈ ತರ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ತರ ಟಫ್ ಸಿಚುವೇಶನ್ ಗಳನ್ನ ಯಾವ ತರ ನ್ಯಾವಿಗೇಟ್ ಮಾಡ್ಬೇಕು ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ವಿತ್ ದಟ್ ಸೆಡ್ ಇವತ್ತಿನ ವಿಡಿಯೋನ ಸಮರೈಸ್ ಮಾಡೋದಾದ್ರೆ
ನಾವು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಸೊ ಅದಕ್ಕೆ ಕಾರಣ ಏನು, ಕ್ರೂಡ್ ಪ್ರೈಸ್ ಮಾರ್ಕೆಟ್ ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಕ್ರೂಡ್ ಪ್ರೈಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾಗಿರ್ಬೋದು ಅಥವಾ ಬೆಸ್ಟ್ ಕೇಸ್ ಸಿನಾರಿಯೋ ಏನಾಗಿರ್ಬೋದು, ಅಂಡ್ ಗೋಲ್ಡ್ ಕೂಡ ಯಾಕೆ ಫಾಲ್ ಆಗ್ತಾ ಇದೆ. ಈ ತರ ಮಾರ್ಕೆಟ್ ಸಿಚುವೇಶನ್ ಗಳಲ್ಲಿ ಒಬ್ಬ ರಿಟೇಲ್ ಇನ್ವೆಸ್ಟರ್ ಮಾರ್ಕೆಟ್ ನ ಯಾವ ತರ ಅಪ್ರೋಚ್ ಮಾಡಬೇಕು, ಅಥವಾ ಯಾವ್ದಾದ್ರು ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಯಾವ ತರ ಫೇಸ್ ವೈಸ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಅಲೋಕೇಶನ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದೆಲ್ಲದನ್ನ ನೋಡಿದೀವಿ ನಾವು. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿತ್ ದಟ್ ಸೆಡ್, ಬಾಯ್.